ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆ ವೋಟಿಂಗ್ ರಿಸಲ್ಟ್. ಇವತ್ತಿನ ಬೆಳಗ್ಗೆ ಪ್ರೋಮೋದಲ್ಲಿ ತೋರಿಸಿದಂಗೆ ಇವತ್ತು ಪ್ರೀ ಫಿನಾಲೆ, ನಾಳೆ ಗ್ರ್ಯಾಂಡ್ ಫಿನಾಲೆ ಅಂತೆ. ಪ್ರೀ ಫಿನಾಲೆದಲ್ಲಿ ಏನಾಗ್ಬೋದು, ಸುದೀಪ್ ಸರ್ ಬರ್ತಾರಾ ಇಲ್ವಾ, ಏನೇನು ಆಕ್ಟಿವಿಟೀಸ್ ಆಗುತ್ತೆ ಪ್ರೀ ಫಿನಾಲೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ನಿನ್ನೆ RCB ಮ್ಯಾಚ್ ನೋಡಿದ್ರ? ಬಿಗ್ ಬಾಸ್ ನಲ್ಲಿ ಎಲ್ಲರೂ ಹೇಳ್ತಾರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಇಲ್ಲ, RCB ಮ್ಯಾಚ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಫಸ್ಟ್ ಓವರ್ 25 ರನ್ಸು, ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಪವರ್ ಪ್ಲೇ ಆಗೋಷ್ಟಕ್ಕೆ 43 ಫಾರ್ 4. ಹೋಯ್ತು ಇವತ್ತು ಮ್ಯಾಚ್ ಹೋಯ್ತು, 3-3 ಗೆಲ್ಲಕ್ಕಾಗಲ್ಲ ಅಂತ ಅನ್ಕೊಂಡಿದ್ರಿ. ಆದರೆ ರಾಧಾ ಯಾದವ್, ರಿಚಾ ಘೋಷ್, ನೇಡಿನ್ ಡಿಕ್ಲರ್ಕ್ 3 ಜನ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಅದರಲ್ಲೂ ಜಾಸ್ತಿ ನೇಡಿನ್ ಡಿಕ್ಲರ್ಕ್ ಯಾವಾಗೂ ಮಾಡೋ ಕೆಲಸನೇ ಅದು, ರಿಚಾ ಘೋಷು ಮಾಡೋ ಕೆಲಸನೇ ಅದು. ಆದರೆ ರಾಧಾ ಯಾದವ್ ಮ್ಯಾಚ್ ವಿನ್ನಿಂಗ್ ನಾಕು. ಅಂದರೆ ಪ್ರತಿ ದಿವಸ ಅದೇ ಥರ ನಾಕ್ ಆಡ್ತಾ ಇದ್ರೆ ಒಂಥರ ಅವರು ಪ್ರೆಷರ್ಗೆಲ್ಲ ಹ್ಯಾಂಡಲ್ ಮಾಡೋ ಸ್ಥಿತಿ ಇರುತ್ತೆ. ಆದರೆ ರಾಧಾ ಯಾದವ್ ಫಸ್ಟ್ ಟೈಮ್ ಈ ಥರ ಮ್ಯಾಚ್ ಆಡಿರೋದು, ಅದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ರಾಧಾ ಯಾದವ್ ಹೋಗಿರೋದು. ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಕರೆಕ್ಟಾಗಿ ಆಡಿದ್ದಿಲ್ಲ ಅಂದರೆ ನೇಡಿನ್ ಡಿಕ್ಲರ್ ಬಂದು ಹೊಡೆದಿರ್ಬೋದಾಗಿತ್ತು 60 ರನ್ ಇಲ್ಲ 70 ರನ್. ಆದರೆ ಮ್ಯಾಚ್ ವಿನ್ ಆಗ್ತಿದ್ದಿಲ್ಲ RCB. ನೀವು ಹೇಳ್ಬೋದು ಶ್ರೇಯಾಂಕಾ ಪಾಟೀಲ್ 5 ವಿಕೆಟ್ ತೆಗೆದಿಲ್ಲ, ಏನಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಶ್ರೇಯಾಂಕಾ ಪಾಟೀಲ್ ಕೊಟ್ಟಿಲ್ಲ ಅಂತ. ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಪಾರ್ಟ್ನರ್ಶಿಪ್ ಬಂದಿದ್ದಿಲ್ಲ ಅಂತಿದ್ರೆ 15ನೇ ಓವರ್ವರೆಗೂ ಶ್ರೇಯಾಂಕಾ ಪಾಟೀಲ್ ಅಷ್ಟು ವಿಕೆಟ್ ತೆಗಿತಾನೆ ಇದ್ದಿಲ್ಲ, ಪ್ರೆಷರ್ ಇಡ್ತಾ ಇದ್ದಿಲ್ಲ. ಹಬ್ಬ ಅಂದರೆ 150-140 ಟಾರ್ಗೆಟ್ ಇರ್ತಾಯಿತ್ತು, ಆರಾಮಾಗಿ ಹೊಡಿತಾಯಿದ್ರು. 180 ಟಾರ್ಗೆಟ್ ಇದ್ದಿದ್ದಕ್ಕೆ ಇಷ್ಟು ಪ್ರೆಷರ್ನಲ್ಲಿ ಬಂದು ಶ್ರೇಯಾಂಕಾ ಪಾಟೀಲ್ನ ಹೊಡೆಯೋಕ್ಕೆ ಹೋಗಿ ಔಟ್ಗಳಾಗಿದ್ದು. ಆದರೆ ಚೆನ್ನಾಗಿ ಮಾಡಿದ್ರು ಶ್ರೇಯಾಂಕಾ ಪಾಟೀಲು. RCB ಇಸ್ತಿ ಲಕ್ ಏನಂದರೆ ಇನ್ನೊಂದು ಕಪ್ ಗೆಲ್ಬೋದು. ಯಾಕಂದರೆ ಫಸ್ಟ್ ಮ್ಯಾಚ್ನಲ್ಲಿ ನೇಡಿನ್ ಡಿಕ್ಲರ್ಕು, ಸೆಕೆಂಡ್ ಮ್ಯಾಚ್ನಲ್ಲಿ ಗ್ರೇಸ್ ಹ್ಯಾರಿಸು, ಥರ್ಡ್ ಮ್ಯಾಚ್ನಲ್ಲಿ ರಾಧಾ ಯಾದವ್ ಮತ್ತು ರಿಚಾ ಘೋಷ್. ಬಾಲಿಂಗ್ನಂತೂ WPL ಅಲ್ಲಿ ಬೆಸ್ಟ್ ಬಾಲಿಂಗ್ ಲೈನಪ್ಪು. ಬೆಲ್ಲು ರನ್ಸ್ಗಳು ಹೋಗಿರ್ಬೋದು, ಆದರೆ 3 ವಿಕೆಟ್ ತೆಗೆ. ಪಾಟೀಲ್ 5 ವಿಕೆಟು. ಸ್ಮಿತ್ ಪವರ್ ಪ್ಲೇದಲ್ಲಿ ಚೆನ್ನಾಗಿ ಆಗ್ತವ್ರೆ, ಯಾಕಂದರೆ ಸ್ಲೋ ಬಾಲ್ ಅಲ್ವಾ ಆಗ್ತಾ ಇರೋದು ಅಂತ ಚೆನ್ನಾಗಿ ಆಗ್ತವ್ರೆ. ಪವರ್ ಪ್ಲೇಯಲ್ಲಿ ಕಟ್ ಆಗ್ತವ್ರೆ. RCBಗೆ 3 ವಿನು, ಟಾಪ್ ಆಫ್ ದ ಟೇಬಲ್ಲು, ಏನಂತ ಕೇಳಬೇಕು. ಇನ್ನೊಂದು ಕಪ್ ನಮ್ಮದೇ. ಗಾಯ್ಸ್, ನೆನ್ನೆ RCB ಗೆದ್ದಿದ್ದಕ್ಕೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ RCB 2ನೇ ಕಪ್ ಲೋಡಿಂಗ್ ಅಂತ ಹಾಕ್ಬಿಡ್ರಿ, ಇಲ್ಲಾಂದ್ರೆ RCB 2 ಟೈಮ್ ಚಾಂಪಿಯನ್ಸ್ ಅಂತ ಹಾಕ್ರಿ. ಗಾಯ್ಸ್, ಇವತ್ತಿನ ಪ್ರೋಮೋ ನೋಡಿದ್ಮೇಲೆ ಏನಂತ ಹೇಳಿದ್ರು ಪ್ರೋಮೋ, 24 ಕಂಟೆಸ್ಟೆಂಟ್ಸ್ 111 ದಿನ, ರನ್ನರ್ ಅಪ್ ಯಾರು, ವಿನ್ನರ್ ಯಾರು ಅಂತ ಸಿಕ್ಕಾಪಟ್ಟೆ ದೊಡ್ಡ ಪ್ರೋಮೋ ಹಾಕಿದ್ರು. ಆದರೆ ಮೇನ್ ಪ್ರಶ್ನೆ ಏನಂದ್ರೆ ಇವತ್ತು ಸುದೀಪ್ ಸರ್ ಬರ್ತಾರಾ ಬರಲ್ವಾ ಅಂತ. ರಿಪೋರ್ಟ್ಸ್ ಪ್ರಕಾರ ಇವತ್ತು ಸುದೀಪ್ ಸರ್ ಬರ್ತಾರೆ, ಆದರೆ ಎಪಿಸೋಡ್ನಲ್ಲಿ ಕಾಣಿಸ್ಕೊಳಲ್ವಂತೆ. ಯಾಕಂದರೆ ಇವತ್ತು ಸೆಟ್ಟಿಗೆ ಸುದೀಪ್ ಸರ್ ಬಂದು ನಾಳೆನ ಪ್ರೋಮೋ, ನಾಳೆ ಏನೇನಾಗುತ್ತೆ, ನಾಳೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ವಿಚಾರಣೆ ಮಾಡಿ, ನಾಳೆ ಪ್ರೋಮೋ ಏನೇನಾಗುತ್ತೆ ಅಂತ ವಿಚಾರಣೆ ಮಾಡಿ ಇವತ್ತು ಪ್ರೋಮೋ ರೆಕಾರ್ಡ್ ಆಗುತ್ತೆ ಅಂತ ಸುದೀಪ್ ಸರ್ ಅವ್ರದ್ದು. ಬಂದ್ರೇನೋ ಬರ್ಬೋದು ಎಪಿಸೋಡ್ನಲ್ಲಿ, ಆದರೆ 99.9% ಸುದೀಪ್ ಸರ್ ಬರಲ್ಲ, 0.1% ಏನೋ ಬರ್ಬೋದು. ಆಯ್ತಪ್ಪ, ಇವತ್ತು ಸುದೀಪ್ ಸರ್ ಬರಲ್ಲ, ಇನ್ನು ಏನೇನಾಗಿರುತ್ತೆ ಇವತ್ತು ಪ್ರೀ ಫಿನಾಲೆ ಅಂತ ತೋರಿಸೋರಲ್ಲ. ಇವತ್ತು ಏನೇನಿರುತ್ತೆ ಅಂದರೆ ನಾರ್ಮಲ್ ಆಗಿ 9 ಗಂಟೆಗೆ ಸ್ಟಾರ್ಟ್ ಆಗಿ ಎಪಿಸೋಡು 11 ಗಂಟೆಗೆ ಮುಗಿಯುತ್ತೆ. 9 ಗಂಟೆಲಿ ಏನೇನು ತೋರಿಸ್ತಾರೆ ಅಂದರೆ ಪ್ರತಿ ಸೀಸನಲ್ಲಿ ಏನು ತೋರಿಸ್ತಾರೋ ಅದೇ ತೋರಿಸ್ತಾರೆ. ಅಂದರೆ ಈ 3 ಮಂತ್ಸ್ನಲ್ಲಿ ಆಚೆಗಡೆ ಏನೇನಾಗಿದೆ ಅಂದರೆ ಸುದ್ದಿ, ರಿಪೋರ್ಟ್ಸು, ನ್ಯೂಸು ಅದೆಲ್ಲ ಇರುತ್ತಲ್ಲ, ರಿಪೋರ್ಟ್ಸು, ನ್ಯೂಸು ಆ ಥರ ಅದೆಲ್ಲ ತೋರಿಸ್ತಾರೆ. ಮತ್ತು ಒಬ್ಬೊಬ್ಬರು ಕಂಟೆಸ್ಟೆಂಟ್ಸ್ಗಳ ಫ್ಯಾನ್ಸ್ಗಳು ಎಷ್ಟು ವೋಟ್ ಮಾಡ್ತವ್ರೆ, ಎಷ್ಟು ಕ್ರೇಜ್ ಇದೆ ಆಚೆ ಬಿಗ್ ಬಾಸ್ದು, ಅದ್ರ ಬಗ್ಗೆ ತೋರಿಸ್ತಾರೆ. ಮತ್ತು ಜರ್ನಿ ವಿಟಿಗಳು ತೋರಿಸ್ತಾರೆ. ಇಂಡಿವಿಜುವಲ್ ಜರ್ನಿ ವಿಟಿ ಅಲ್ಲ, ಅಂದರೆ ಓವರ್ ಆಲ್ ಜರ್ನಿ ವಿಟು. ಅಂದರೆ ದಿನ 1ರಿಂದ 111ವರೆಗೂ ಏನೇನು ನಡೆದಿದೆ, ಎಷ್ಟು ಫೈಟ್ಗಳಾಗಿದೆ, ಅದು ಪೂರ್ತಿ ಡೇ 1 ಡೇ 111ವರೆಗೂ ಫುಲ್ ಜರ್ನಿ ವಿಟಿ ತೋರಿಸ್ತಾರೆ. ಮತ್ತು ಫೈಟಿಂಗು, ಟಾಸ್ಕ್ಗಳು, ನಗುವಂಥದ್ದು ಅಂದರೆ ಎಮೋಷನ್ನು, ಅಳುವಂಥದ್ದು ಅಂಥದ್ದೆಲ್ಲ 4-5 ಜರ್ನಿ ವಿಟಿಗಳು ತೋರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಏನಾದ್ರು ಶೂಟಿಂಗ್ ಏನಾದ್ರು ನಡೆದಿದ್ರೆ ಅಂದರೆ ಟಾಪ್ 6 ಜನಗಳಿದಾರಲ್ಲ, ಯಾಕಂದರೆ ಶುಕ್ರವಾರದಿಂದನೇ 24 ಅವರ್ಸ್ ಲೈವ್ ಸ್ಟಾಪ್ ಆಗಿದೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದನೇ 24 ಅವರ್ಸ್ ಸ್ಟಾಪ್ ಆಗಿದೆ. ಅಕಸ್ಮಾತ್ ಏನಾದ್ರು ಶುಕ್ರವಾರನೇ ಶೂಟಿಂಗ್ ಏನಾರು ಆಗಿದ್ದಿದ್ರೆ, ಯಾರ್ದು ಟಾಪ್ 6 ಕಂಟೆಸ್ಟೆಂಟ್ಸ್ಗಳ ಡ್ಯಾನ್ಸು ರಿಹರ್ಸಲ್ ಏನಾರು ಆಗಿದ್ರೆ ಇವತ್ತು ತೋರಿಸ್ಬಾರ್ದು ಅವ್ರದ್ದು ಡ್ಯಾನ್ಸು. ನನಗೆ ಗೊತ್ತಿರೋ ಪ್ರಕಾರ ಇವತ್ತೇನು ತೋರಿಸಲ್ಲ, ಎಲ್ಲ ಡೈರೆಕ್ಟ್ ಫಿನಾಲೆ ದಿವಸನೇ ತೋರಿಸ್ತಾರೆ ಅಂತ ಹೇಳ್ಬೋದು. ಗಾಯ್ಸ್, ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ದಂಗೆ 24 ಕಂಟೆಸ್ಟೆಂಟ್ಸ್ 111 ದಿವಸ ಅಂತ ತೋರಿಸ್ತಿರಲ್ಲ. 24ರಲ್ಲಿ 6 ಕಂಟೆಸ್ಟೆಂಟ್ಸ್ ಇವಾಗಲೇ ಬಿಗ್ ಬಾಸ್ ಮನೇಲಿದ್ದಾರೆ. 24 - 6 ಎಷ್ಟು 18ನಲ್ಲಿ 2 ಕಂಟೆಸ್ಟೆಂಟ್ಸ್ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಯಾರಂದ್ರೆ ಮಲ್ಲಮ್ಮ ಮತ್ತು ಸೂರಜ್. ಅಂದರೆ ಇನ್ನು 16 ಜನ ಎಕ್ಸ್ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅಂತ ನ್ಯೂಸು. ಗೊತ್ತಿಲ್ಲ ಬರ್ತಾರೋ ಬರಲ್ವ ಅಂತ. ಬಂದರೆ ಅವರೇ ಎಂಟರ್ಟೈನ್ಮೆಂಟ್ಗಳು ಕೊಡ್ಬೋದು. ಅದೇ ಆಚೆ ಈ ಥರ ಆಗಿದೆಯೋ, ಇಷ್ಟು ಕ್ರೇಜ್ ಇದೆ, ಹಿಂಗೆ ಅಂತ ಮಾತಾಡ್ಬೋದು.
ಆಮೇಲೆ ಹೊಸ ಯಾರನ ಗೆಸ್ಟ್ ಯಾರನ ಬರ್ಬೋದು, ಗೆಸ್ಟ್ ಏನಾರ ಬಂದು ಅವ್ರು ಎಂಟರ್ಟೈನ್ಮೆಂಟ್ಗಳು ಕೊಡ್ಬೋದು ಅಂತ ಗೊತ್ತಾಗುತ್ತೆ. ಇಷ್ಟ ಆಗಿರ್ಬೋದು ಇವತ್ತು ಪ್ರೀ ಫಿನಾಲೆ. ಅಂದರೆ ಏನು ಎಲಿಮಿನೇಷನ್ ಇರಲ್ಲ, ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡ್ಲು ಬೇಡ್ರಿ. 9 ಗಂಟೆಯಿಂದ 11 ಗಂಟೆ. ಅಕಸ್ಮಾತ್ ಏನಾದ್ರು 0.1% ಸುದೀಪ್ ಸರ್ ಬಂದರೆ ಏನು ಮಾಡ್ತಾರೆ ಅಂದರೆ, ನಾರ್ಮಲ್ಲು ವಾರದ ಕತೆ ಕಿಚನ್ ಜೊತೆ ಮಾಡ್ತಾರೆ. ಏನಂದರೆ ಇಡೀ ವಾರ ಏನು ನಡೆದಿದೆ, ಗಿಫ್ಟ್ಸ್ಗಳೇನು, ಈ ಥರ ಅವ್ರೇನೇನು ಅನ್ಭವಿಸಿದ್ರು ನೀವೆಲ್ಲ ಗೊತ್ತಿದ್ದಂಗೆ. ಇಡೀ ವಾರ ಅಷ್ಟೇನು ನಡೆದಿಲ್ಲ, ಆದ್ರೇನು ಏನೇನು ನಡೆದಿದೆ ಅದ್ರ ಬಗ್ಗೆ ಮಾತಾಡಿ ಇವತ್ತಿನ ಎಪಿಸೋಡ್ ಕ್ಲೋಸ್ ಮಾಡ್ತಾರೆ. ನಾಳೆ ಪ್ರೀ ಫಿನಾಲೆ, ನಾಳೆ ಗ್ರ್ಯಾಂಡ್ ಫಿನಾಲೆ ಭಾನುವಾರ 10 ಗಂಟೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅಲ್ಲಿಂದ ಏನೇನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಗೈಸ್, 6ನೇ ಸ್ಥಾನದಲ್ಲಿ ಈಗಲೂ ಕೂಡ ಧನುಷ್ ಗೌಡ ಇದ್ದಾರೆ. ಧನುಷ್ ಗೌಡ ಅವರಿಗೆ 8.5% ವೋಟಿಂಗ್ ಬಂದಿದೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ನೋಡೋದಾದ್ರೆ 8.6 ಇತ್ತು, ಅಂತ 0.2% ವೋಟಿಂಗ್ ಡ್ರಾಪ್ ಆಗಿದೆ ಧನುಷ್ ಗೌಡ ಅವ್ರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಬರೋದಾದ್ರೆ 5ನೇ ಸ್ಥಾನದಲ್ಲಿ ಈಗಲೂ ಕೂಡ ರಘು ಅವರಿದ್ದಾರೆ. ರಘು ಅವರಿಗೆ 10.7% ವೋಟಿಂಗ್ ಬಂದಿದೆ. ಬೆಳಗ್ಗೆ 6 ಗಂಟೆಗೆ ಕಂಪೇರ್ ಮಾಡಿದ್ರೆ ಅವ್ರಿಗೂ ಕೂಡ 0.2% ವೋಟಿಂಗ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಧನುಷ್ ಅವ್ರಿಗೆ ಮತ್ತು ರಘು ಅವರಿಗೆ ವೋಟಿಂಗ್ ಕಂಪೇರ್ ಮಾಡೋದಾದ್ರೆ 2.2% ವೋಟಿಂಗ್ ಡಿಫ್ರೆನ್ಸ್ ಇದೆ. ಯಾರಿಗೆ? ರಘು ಅವ್ರಿಗೆ ಮತ್ತೆ ಧನುಷ್ ಅವ್ರಿಗೆ. ಗೈಸ್, 4ನೇ ಸ್ಥಾನದಲ್ಲಿ ಈಗಲೂ ಕೂಡ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೆ 11.3% ವೋಟಿಂಗ್ ಬಂದಿದೆ. ಇವತ್ತಿನ ಬೆಳಗ್ಗೆ 6 ಗಂಟೆಗೆ ನೋಡೋದಾದ್ರೆ 11 ಇತ್ತು, ಅದೇ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಯಾರಿಗೆ? ಕಾವ್ಯ ಅವ್ರಿಗೆ. ಇನ್ನು ಕಾವ್ಯ ಅವ್ರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.6% ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಈಗಲೂ ಕೂಡ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 11.6% ಅಷ್ಟು ವೋಟಿಂಗ್ ಬಂದಿದೆ. ಬೆಳಗ್ಗೆ 11.5 ಇತ್ತು, ಅದೇ 0.1% ವೋಟಿಂಗ್ ಜಾಸ್ತಿ ಆಗಿದೆ. ಯಾರಿಗೆ? ಅಶ್ವಿನಿ ಅವರಿಗೆ. ಇನ್ನು ಅಶ್ವಿನಿ ಅವರಿಗೆ ಮತ್ತು ಕಾವ್ಯ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 0.3% ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ಈಗಲೂ ಕೂಡ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವರಿಗೆ 25.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 6 ಗಂಟೆಗೆ 25 ಇತ್ತು, ಅಂತ ಅವ್ರಿಗೂ ಕೂಡ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತಾಗಿ. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ನೋಡೋದಾದ್ರೆ ಗಿಲ್ಲಿ ನಟ ಅವ್ರಿಗೆ 33.4% ವೋಟಿಂಗ್ ಬಂದಿದೆ. ಬೆಳಿಗ್ಗೆ 6 ಗಂಟೆಗೆ ನೋಡೋದಾದ್ರೆ 33% ಇತ್ತು, ಅಂದರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟ. ಇನ್ನು ರಕ್ಷಿತಾ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 13.6. ನಿನ್ನೆ 9 ಇತ್ತು, 12 ಆಯಿತು, 12.6 ಆಯಿತು, 12.9 ಆಯಿತು, ಆಮೇಲೆ 12.2 ಆಯಿತು, ಈಗ 12.6 ವಾಪಸ್ ಬಂದಿದೆ. ಇನ್ನು ಮಧ್ಯಾಹ್ನ ಬರೋಷ್ಟು ಪಕ್ಕ ಹೇಳ್ತೀನಿ 13.9 ಆಗೇ ಆಗುತ್ತೆ. ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 8.2%. ನಿನ್ನೆ ನೋಡಿದ್ರೆ 7% ಇತ್ತು, ಮೊನ್ನೆ ನೋಡಿದ್ರೆ 6% ಇತ್ತು. ಅವ್ರಿಗೂ ಕೂಡ ಜಾಸ್ತಿ ಆಗ್ತಿದೆ ಡಿಸ್ಟೆನ್ಸು ವೋಟಿಂಗ್ನಲ್ಲಿ. ಇನ್ನು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ, ಅಂದರೆ ವಿತಿನ್ ಸ್ಪ್ಯಾನ್ ಆಫ್ 6 ಅವರ್ಸ್ ಈ ವೋಟಿಂಗ್ ರಿಸಲ್ಟ್ ಏನು ಗೊತ್ತಾಗ್ತಾ ಇದೆ ಅಂದರೆ ಕಾವ್ಯ ಅವರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಬರ್ತೈತೆ. ರಘು ಮತ್ತು ಧನುಷ್ ಅವ್ರಿಗೆ ವೋಟಿಂಗ್ ಡಿಕ್ಲೈನ್ ಆಗ್ತಾನೆ ಇದೆ. ಇನ್ನು ದ ಗ್ರೇಟ್ 2 ಚಾಂಪಿಯನ್ಸ್ ರಕ್ಷಿತಾ ಮತ್ತು ಗಿಲ್ಲಿ ಅವ್ರಿಗೆ ವೋಟಿಂಗ್ ಜಾಸ್ತಿ ಬರ್ತೈತೆ. ಆಗಿತ್ತು ಇವತ್ತಿನ ಮಧ್ಯಾಹ್ನ 12 ಗಂಟೆ ವೋಟಿಂಗ್ ರಿಸಲ್ಟ್ನಲ್ಲಿ. ಇನ್ನು ಸಿಗೋಣ ಮಧ್ಯಾಹ್ನ 4 ಗಂಟೆ ವೋಟಿಂಗ್ ರಿಸಲ್ಟ್ನಲ್ಲಿ. ತಿರುಗಿ ವಾಪಸ್ ಅವ್ರಿಗೆ ಡಿಕ್ಲೈನ್ ಆಗುತ್ತಾ ಕಾವ್ಯ ಅವ್ರಿಗೆ ವೋಟಿಂಗು, ಇಲ್ಲ ಇನ್ನು ಇವಾಗ ಬಂದಂಗೆ ಜಾಸ್ತಿ ಆಗ್ತೈತಾ? ಇನ್ನು ರಘು ಮತ್ತು ಧನುಷ್ ಅವ್ರಿಗೆ ಏನು ಕತೆ ಅಂತ 4 ಗಂಟೆಗೆ ನೋಡೋಣ. ಬಾಯ್.